ಮಾಡ್ಕೋ ಮಾಡ್ಕೊಂತ ಹೇಳಿ ಹೋಗ. ಅಯ್ಯ ನಮಗೆ ಗೊತ್ತೈತೆ ರೂಲ್ಸ್ ರೆಗ್ಯುಲೇಷನ್. ನೀನು ಮಾತಾಡೋ ಬೇಕಾರೆ ನಾನು ಬಾ ಕೋರ್ಟಿಗೆ ಬೇಕಾದ್ರೆ ಹೋಗು, ಜಪ್ತಿ ಮಾಡೋ ಕೋರ್ಟಿಗೆ ಅಪ್ಡೇಟ್ ತರ ಹೋಗಿ ನೋಟಿಸ್ ಕಳ್ಸಿ ಹೋಗಿ. ಕೋರ್ಟಲ್ಲಿ ಕಟ್ತೀನಿ ಹೋಗು, ಕೋರ್ಟಲ್ಲಿ ಕಟ್ತೀನಿ ಹೋಗು. ಕೇಸ್ ತಗೋಬಾ ನನ್ನ ಮೇಲೆ. ಕೋರ್ಟಲ್ಲಿ ಕಟ್ತೀನಿ, ನಿಮಗೆ ಕಟ್ಟಲ್ಲ ನಾನು. ಹಾಕ್ತೀನಿ ಹೋಗು, ಹಾಕ್ತೀನಿ. ನನ್ಗೇನು ಭಯ ಇಲ್ಲ. ನಾನು ಕಟ್ಟಲ್ಲ ಅಂತ ಹೇಳಲ್ಲ, ಕಟ್ತೀನಿ ಅಂತ ನಮ್ಗೆ ಉಳಿತಾಯ ಪಡಿಸು. ಉಳಿತಾಯದು ನೀವು ಹೋಗು, ಅದೇನು ಮಾಡ್ಕೊಂತೀವಿ ಮಾಡ್ಕೊ ಹೋಗು. ಯಾರನ್ನ ಕಳ್ಸು. ನಾನು ಕೋರ್ಟಿಗೆ ಕಟ್ತೀನಿ. ನಾನು ಪಾಸ್ಬುಕ್ಕು ಯಾವ್ದೋ PMK ಅದಂತ ಕೊಡು, ಕಟ್ತೀವಿ. ಇದನ್ನು ಕಟ್ಟೋಕ್ಕಿಲ್ಲ, ಅದನ್ನು ನಾವು ಕ್ಲಿಯರೆನ್ಸ್ ಮಾಡಿಕೊಡಿ, ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಅದನ್ನು ಕ್ಲಿಯರೆನ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ಹಲೋ ಹೇಳಿ ಸರ್, ನಮಸ್ತೆ. ನಮಸ್ತೆ. ಯಾವೂರವರು? ಸರ್, ನಾನು ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಹತ್ರ. ಹಾ ಇವಾಗ ವಿಡಿಯೋ ನೋಡಿದೆ ಸರ್. ಸುಗ್ರೀವಾಜ್ಞೆಯಲ್ಲಿ ಧರ್ಮಸ್ಥಳ ಸಂಘದ ಕಾಸು ಕಟ್ಟಂಗಿಲ್ಲ ಅಂತ ರೂಲ್ಸ್ ಆಗಿದೆ ಸರ್. ಸುಪ್ರೀಂ ಆರ್ಡರ್ ಅಲ್ಲಿ ಮೊನ್ನೆ ಆಗೈತೆ. RBI ಲೈಸೆನ್ಸ್ ಇವೆಲ್ಲ ಕೊಡ್ನಿಲ್ಲ ಅಂದ್ರೆ ಮೊನ್ನೆ ಆದಂಗೆ ಆಗೈತೆ. ಈಗ ನೀವೇನಾರ ಒಂದ್ ತಿಂಗಳಿಂದ 2 ತಿಂಗಳಿಂದ ಏನಾರ ಸೈನ್ ಗೀನ್ ಹಾಕಿದ್ರಾ? ಸರ್, ಈಗ ಸದ್ಯಕ್ಕೆ ಯಾವ್ದು ನಾನು ಸೈನ್ ಹಾಕೊಟ್ಟಿಲ್ಲ. ಅವಾಗ ಲೋನ್ ಆಗ್ಬೇಕಾದಾಗ ಮಾತ್ರ ಸೈನ್ ಹಾಕೊಟ್ಟಿದ್ದೆ ಅಷ್ಟೇ ನಾನು. ಯಾಕೆಂದ್ರೆ ಈಗ 2-3 ತಿಂಗಳು ಈಗ ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಡೋದು, ಸೈನ್ ಹಾಕೋದು, ಫಾರಮ್ಗೆಲ್ಲ ಮಾಡಿದ್ರೆ ಅವರು ಈಗ ಹೊಸ್ದಾಗೆ ನಿಮ್ಮ ಹೆಸರಿಗೆ 10 ಲಕ್ಷ 5 ಲಕ್ಷ ಹಿಂಗೆಲ್ಲ ಲೋನ್ ಮಾಡ್ಸವ್ರೆ ಬ್ಯಾಂಕ್ ಅಲ್ಲಿ. ಈಗ ಹೊಸ್ದಾಗ್ ಸೈನ್ ಹಾಕಿರೋರ್ಗೆ ಅವ್ರ ಕೇಳಿದ ಫಾರಮ್ಗೆಲ್ಲ ಸೈನ್ ಹಾಕಿ ಕೊಡ್ತಿರಲ್ಲ ಓದ್ದಲೆ, ಅಂತವ್ರಿಗೆ ಈ ಸೇಕತ್ತವ್ರೆ. ಅದಕ್ಕಾಗಿ ಕೇಳಿದ್ದು. ಮುಂಚೆ ನೀವು 1 ವರ್ಷ ಮುಂಚೆ ಅವಾಗ ಏನಾರು ಸೈನ್ ಹಾಕಿ ಅವಾಗ ಲೋನ್ ತಗೊಂಡಿದ್ರಿ ಏನು ಪ್ರಾಬ್ಲಮ್ ಇಲ್ಲ. ಇತ್ತೀಚೆಗೆ ಅವ್ರಿಗೆ ಸೈನ್ ಹಾಕಿದ್ರೆ ಪ್ರಾಬ್ಲಮ್. ಲೋನ್ ತಗೊಂಡು 2 ವರ್ಷ ಆಗಿದೆ. 5 ವರ್ಷಕ್ಕೆ ಹಾಕ್ಸಿರೋದು ಅದನ್ನ. ಅಂದ್ರೆ ಬಡ್ಡಿ ಸಿಕ್ಕಾಪಟ್ಟೆ ಹೆವಿ ಇದೆ. 2 ಲಕ್ಷಕ್ಕೆ ಹಾಕಿಸ್ಕೊಂಡ್ರೆ ಇನ್ನ 1,30,000 ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ಅದ್ರಲ್ಲಿ. ಹಂಗಾಗಿ ಇವಾಗ ನಿಮ್ದು ವಿಡಿಯೋ ನೋಡಿದೆ, ಅದ್ರಲ್ಲಿ ಕ್ಲಿಯರೆನ್ಸ್ ಆಗಿದೆ, ಕಟ್ಟಂಗಿಲ್ಲ ಅಂತ ಹೇಳಿದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಅದ್ರಲ್ಲಿ ಏನು ಅಂದ್ರೆ RBI ಲೈಸೆನ್ಸ್ ಯಾವ್ದು ಒಂದಿಲ್ವೋ ಆ ಫೈನಾನ್ಸ್ ಎಲ್ಲಾ ಫೈನಾನ್ಸ್ ಮನ್ನಾಗೈತೆ. ಯಾವ್ದು RBI ಲೈಸೆನ್ಸ್ ಇಲ್ಲ ಅವೆಲ್ಲ ಮನ್ನನೆ. ಯಾವ್ದೇ ಫೈನಾನ್ಸ್ ಆಗಿರ್ಬೋದು, ಯಾವ್ದೇ ಸಂಘ ಆಗಿರ್ಬೋದು, ಯಾವ್ದೇ ಕೈ ಸಾಲ ಯಾವ್ದೇ ಆಗಿರ್ಬೋದು, ಅದ್ರಲ್ಲಿ RBI ಅಂಡ್ರಲ್ಲಿ ಇರ್ಬೇಕು. ವ್ಯವಹಾರ ಮಾಡ್ಬೇಕು ಅಂದ್ರೆ ಎಂತವ್ ಮಾತ್ರ ಕಟ್ಬೇಕು. RBI ಇಲ್ಲ ನಾವು ಕಟ್ಟಂಗಿಲ್ಲ. ಈ ಧರ್ಮಸ್ಥಳ ಸಂಘದಲ್ಲಿ ನಿಮ್ ಉಳಿತಾಯ ಪಾಸ್ಬುಕ್ ಕೇಳಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿ. ಕೊಟ್ಟೇ ಇಲ್ಲ ಸರ್, ಅದು ಕೊಟ್ಟೇ ಇಲ್ಲ. ಆಮೇಲೆ 10,000 ಬಾಂಡ್ ಮಾಡಿಸ್ಕೊಂಡಿದ್ರೆ, LIC ಬಾಂಡ್. LIC ಬಾಂಡ್ ಲೋನ್ ಆಗ್ಬೇಕು ಅಂದ್ರೆ LIC ಬಾಂಡ್ ವಾಪಸ್ ಇಸ್ಕೊಂಡ್ ಬಿಡ್ತಾರೆ. ಅದು ಬೇಕು, ಅದು ಡೂಪ್ಲಿಕೇಟ್. ಅದನ್ನ ನೀವು ಬೇರೆ LIC ಕಂಪನಿ ಜೆರಾಕ್ಸ್ ಇದ್ರೆ ಅದು ಬೇರೆ ಕಡೆ LIC ಆಫೀಸ್ ಅಲ್ಲಿ ಚೆಕ್ ಮಾಡಿಸ್ ನೋಡಿ. ಅದ್ರ ನಂಬರ್ ಇದು ಹೊಡೆದ್ ನೋಡಿದ್ರೆ ನಿಮ್ದು ಡೀಟೇಲ್ಸ್ ಎಲ್ಲಾನು ತೋರಿಸ್ಬೇಕು. ನೀವ್ ಎಲ್ಲೇ ಚೆಕ್ ಮಾಡಿಸಿದ್ರು, ಒಂದು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ತೋರಿಸ್ಬೇಕು. ಮಾಡ್ಕೊಟ್ಟಿ ಬರೀ 1 ವಾರಕ್ಕೇನೆ ಅದು ಲೋನ್ ಮಾಡಿಸ್ಕೊಳಕೋಸ್ಕರನೇ LIC ಬಾಂಡ್ ಮಾಡಿಸಿ. LIC ಬಾಂಡ್ ಕೊಟ್ರೆ ಮಾತ್ರ ನಿಮ್ಗೆ ಅಮೌಂಟ್ ಆಗೋದು ಅಂದ್ರೆ ಅದನ್ನ ಕೊಟ್ಬಿಟ್ಟು ಮತ್ತೆ 2 ಲಕ್ಷ ಲೋನ್ ಮಾಡಿಸ್ಕೊಂಡಿದ್ದಾನೆ. 2 ವರ್ಷ ಆಯ್ತು. ಭದ್ರತೆ ಯಾವ್ದು ತಗೊಳಂಗೆ ಇತ್ತಿಲ್ಲ. ಯಾಕೆಂದ್ರೆ ಸಂಘದಲ್ಲಿ ಸ್ತ್ರೀಶಕ್ತಿ ಸಂಘದಲ್ಲೆಲ್ಲ ಐತಲ್ಲ, ಭದ್ರತೆ ಯಾವ್ದು ತಗೊಳ್ಟು ಲೋನ್ ಕೊಡಂಗಿಲ್ಲ. ಸಂಘ ಅಂತ ಇರೋದು ಅದು ಗ್ರೂಪ್ ಇನ್ ಮೇಲೆ ಕೊಡೋಂಥದ್ದು ಲೋನು. ಅದಕ್ಕೆ ಯಾವ್ದೇ ಭದ್ರತೆ ತಗೊಳಂಗಿಲ್ಲ. ಆದ್ರೂ ಇವರು ಅದು ಇದು ಅಂತ ಭದ್ರತೆ ಮಾಡವ್ರೆ, ಇನ್ಸೂರೆನ್ಸ್ ಅನ್ಕೊಂಡು ಅವು ಪೇಕ್ ಮಾಡವ್ರೆ. ಆಮೇಲೆ ವೀರೇಂದ್ರ ಹೆಗ್ಡೆ ಅವರು ಹೇಳಿರೋದೇನು, ನಾವು ಲೋನ್ ಕೊಟ್ಟಿಲ್ಲ, ಬ್ಯಾಂಕ್ ಇಂದ ಕೊಟ್ಟಿರೋದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಬೇರೆ ಗ್ಯಾರಂಟಿ ಆಗಿರೋದು ಅಂತ ಹೇಳಿರೋದು. ಸ್ಟಾರ್ಟಿಂಗ್ ಇಲ್ಲಿ ಬ್ಯಾಂಕ್ ಅಂತ ಹೇಳಲಿಲ್ಲ, ಧರ್ಮಸ್ಥಳ ಸಂಘದ್ದು ಅಂತ ಹೇಳಲ್ವಾ ಕೊಡಿಸ್ತಾ ಇದ್ದೀವಿ. ಆಮೇಲೆ ಅವ್ರ ಮಾಧ್ಯಮದಲ್ಲಿ ಆತರ ಹೇಳವ್ರೆ. ಯಾವ ಬ್ಯಾಂಕ್ ಅಲ್ಲಿ ರೂಲ್ಸ್ ಇದೆ ಸರ್, ಹೋಗ್ಲಿ ವಾರಕ್ಕೊಂದ್ಸಲಿ ಕಟ್ಟಬೇಕು ಅಂತ? ಎಲ್ಲೂ ಇಲ್ಲ. ವಾರ ಕಲಸನ್ನು ಕ್ಯಾಶೇ ಮಾಡಂಗಿಲ್ವಲ್ಲ. ನಮ್ದು ಉಳಿತಾಯದ ಕಾಸು ನಮ್ಮ ಅತ್ತೆಯವ್ರದ್ದು ಕ್ಲಿಯರ್ ಆಗ್ಬಿಟ್ಟಿದೆ. ಅವ್ರು ನಾನು ಕಟ್ಟಲ್ಲ, ನನಗ್ ಬೇಡ ಅಂತ ಹೇಳ್ತಿದ್ದಾರೆ. 1 ವರ್ಷ ಆಗಿದೆ ಸರ್, ಇದುವರೆಗೂ ಉಳಿತಾಯದ ಕಾಸೇ ಕೊಟ್ಟಿಲ್ಲ. ಉಳಿತಾಯ ಪಾಸ್ಬುಕ್ ಕೊಟ್ಟಿಲ್ಲ. ಪಾಸ್ಬುಕ್ ಇಲ್ಲ, ನಾವು ಉಳಿತಾಯ ಕಟ್ತಾ ಇರೋದು ಗ್ಯಾರಂಟಿನೇ ಇಲ್ಲ. ಬರೀ ಅವ್ರ ಕಾಸಿಗೆ ಮಾತ್ರ ನಾವು ಕಾಸು ಕಟ್ಕೊಂಡು ಹೋಗ್ತಿದೀವಿ, ಅದು ಮಾತ್ರ ಇದೆ. ಅಷ್ಟು ಬಿಟ್ರೆ ಬರೀ ಯಾವ್ದೊಂದು ದಾಖಲೆ ಇಲ್ಲ. ಉಳಿತಾಯ ದುಡ್ಡು ಅವರು ಯಾವ ಬ್ಯಾಂಕ್ ಅಲ್ಲಿ ಇಟ್ಟಿಲ್ಲ, ಅವರೇ ತಿಂತವ್ರೆ. ಅದು ಇಲ್ದಲ್ಲ ಈಗ ಏನ್ ಮಾಡ್ತಾವ್ರೆ, ಒಂದು ಸಂಘಕ್ಕೆ 20 ಲಕ್ಷ ಲೋನ್ ಕೊಡ್ತಾರೆ ಒಂದು ಗ್ರೂಪ್ಗೆ. ಆ 20 ಲಕ್ಷ ಸಂಘದಲ್ಲಿ ಅವ್ರು ತಗೊಂಡು ನಿಮ್ಗೆ ಸಂಘದಲ್ಲಿ ಒಂದು 5 ಜನ 6 ಜನ ಇದ್ರೆ ನಿಮ್ಗೆ 5 ಲಕ್ಷನ 6 ಲಕ್ಷನ ನಿಮ್ಗೆ ಲೋನ್ ಕೊಟ್ಟಿರ್ತಾರೆ. ಇನ್ನು 20 ಲಕ್ಷ ನಿಮ್ ಹೆಸರಲ್ಲೇ ತಗೊಂಡಿರ್ತಾರೆ. ಅದಕ್ಕೆ ನೀವೇ ಬಡ್ಡಿ ಕಟ್ತಾ ಇರ್ತಾರ, ನಿಮ್ ಕೈಲೇ ಸಾಲ ಕಟ್ಟಿಸ್ತಾ ಇರ್ತಾರೆ. ಹೆಚ್ಚುವರಿ ನೀವು 1000 ಬಡ್ಡಿ ಸಾಲ ಕಟ್ಟಿದ್ರೆ ನಿಮ್ದಲ್ಲಿ ಎಂಟ್ರಿ ಆಗೋದು 900 950 ಎಂಟ್ರಿ ಮಾಡ್ತಾರೆ. ನಿಮ್ದು 50 ರೂಪಾಯಿ 100 ರೂಪಾಯಿ ಕದ್ದಿರ್ತಾರೆ. ಅದ ಅವ್ರು ಎಷ್ಟೋ ತಗೊಂಡಿರ್ತಾರ ಆ ಸಾಲಕ್ಕೆ ವಜಾ ಆಗ್ತಾ ಇರ್ತದೆ. ಆಮೇಲೆ ಬಡ್ಡಿ ಸರ್ಕಾರದಿಂದ ಗೌರ್ಮೆಂಟ್ ಇಂದ ಆದ್ರೆ 7% 8% 10% ಬಡ್ಡಿ ಇರ್ತದೆ. ಸಬ್ಸಿಡಿ ಕಳ್ಕೊಂಡ್ರೆ 4ರಿಂದ 5% ಬರ್ತದೆ. ಅದನ್ನ ಅವ್ರು ಎಕ್ಸ್ಟ್ರಾ 21% 30% ಹಿಂಗೆಲ್ಲ ಬಡ್ಡಿ ಹಾಕೋರಲ್ಲ, ಅದೆಲ್ಲ ಅವ್ರು ಎಕ್ಸ್ಟ್ರಾ ತಗೊಂಡಿರ್ತಾರ. ಅದು ಸಾಲವ ನಿಮ್ಮೆಗೆ ಗೊತ್ತಿಲ್ದಲ್ಲಿ ನಿಮ್ಮ ಹೆಸರಲ್ಲೇ ತಗೊಂಡಿರ್ತಾರಲ್ಲ, ಆ ಸಾಲಕ್ಕೆ ವಜಾ ಆಗಕ್ಕೆ ಅವ್ರು ಇದ್ ಮಾಡ್ತಾವ್ರೆ.
ಅದಕ್ಕಾಗಿ ಮತ್ತೆ ಗೊತ್ತೇ ಇವಾಗ ಇರಲ್ಲ. ಇದನ್ನ ಏನ್ ಮಾಡೋದು ಸರ್ ಇದನ್ನ ಹೋಗ್ಲಿ? ಅದೇ ಕಂಪ್ಲೇಂಟ್ ಕೊಡ್ಬೇಕು ಅವ್ರ ಮೇಲೆ. ನೀವು ನಮಗೆ ಆ ಉಳಿತಾಯ ಪಾಸ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟು ಇವೆಲ್ಲ ಕೊಡ್ಬೇಕು. ಯಾವ ಕೊಟ್ಟಿಲ್ಲ ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಕಷ್ಟ ಆಯ್ತದೆ. ಆಮೇಲೆ ಈಗ ಸೈನ್ಗಳಾಗ್ತಾರ್ಗಂತೂ ಭಯಂಕರ ಸಿಗಾಕೊಂಡು ತೊಂದ್ರೆ ಆಯ್ತೈತೆ. ತುಂಬಾ ಈಗ ನಿನ್ನೆ ದಿವಸ ಒಂದು ಮೆಸೇಜ್ ಬಂದಿರೋದು, 15 ಲಕ್ಷ ಸಾಲ ಕೊಟ್ಟವ್ರೆ ಮಾಡವ್ರೆ ಬ್ಯಾಂಕಿಂದ. ಅವ್ರು ಏನಂದ್ರೆ ನಾವು ಇದೇ ತರ ಜಾಗೃತಿ ಎಲ್ಲ ಮಾಡ್ತಾ ಇದ್ದೋ. ಅವ್ರ ಸೈನ್ ಹಾಕ್ಕೊಟ್ಬಿಟ್ಟವ್ರು ಇತ್ತೀಚೆಗೆ. ಈಗ ಸೈನ್ ಹಾಕಿ ಕೊಟ್ಬಿಟ್ಟವ್ರೆ ಫಾರಮ್ಗಳಿಗೆ. ಅವ್ರ ಹೆಸರಲ್ಲಿ ತುಂಬಾ ಬಡವರು, ಅವ್ರ ಹೆಸರಲ್ಲಿ ಲೋನ್ ಮಾಡ್ಸವ್ರೆ. ಬ್ಯಾಂಕ್ನವ್ರು ನೋಟಿಸ್ ಕಳ್ಸವ್ರೆ. ಅದಕ್ಕಾಗಿ ಸೈನು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಯಾವ್ದು ಕೊಡ್ಬೇಡಿ ಅಂತಲೇ ನಾವ್ ಅದಕ್ಕೆ ಹೇಳ್ತಾ ಇರೋದು. ನಾನು ಇತ್ತೀಚೆಗೆ ಯಾವ್ದು ಹಾಕಿಲ್ಲ ಸರ್, ನನಗ್ ತಿಳಿದ ಮಟ್ಟಿಗೆ. ಕೊಟ್ರಂತೂ ಮುಗ್ದೇ ಹೋಯ್ತು ಕತೆನೆ ಅವ್ರದ್ದು. ಅದಕ್ಕಾಗಿ ನೀವು ಕಂಪ್ಲೇಂಟ್ ಕೊಡ್ಬೇಕು ಅವ್ರ ಮೇಲೆ, ವೀರೇಂದ್ರ ಹೆಗ್ಡೆ ಮೇಲೆ ಕೊಡ್ಬೇಕು. ಕಲೆಕ್ಷನ್ ಬಂದಾಗ ದುಡ್ಡು ಕಟ್ಟಲ್ಲ ಅಂತ ಕೇಳ್ತೀನಿ. ಯಾಕೆ ಅಂತ ಕೇಳಿದಾಗ ನಮ್ಗೆಲ್ಲ ಕೊಡ್ರಿ ಬುಕ್ಸ್ಗಳು, ನಾವು ಕಟ್ಟಿರೋದೆಲ್ಲ ಅಮೌಂಟ್ ಇಂದ ಇದ್ದು ಇದೆಲ್ಲಾನು ಬ್ಯಾಂಕ್ ಸ್ಟೇಟ್ಮೆಂಟ್, ಆರ್ಬಿಎಲ್ ಎಸ್ ನಿಮ್ದು ಇದ್ಯಾ? ಅದು ಇದ್ರೆ ಕೊಡೀನಿ. ಆರ್ಬಿಎಲ್ ಎಸ್ ಬೇಕು, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಉಳಿತಾಯ ಪಾಸ್ಬುಕ್ ಬೇಕು. ನೀವು ಸಾಲ ಕಟ್ಟೋದಕ್ಕೆ ಒಂದು ಬುಕ್ ಬರ್ತದಲ್ಲ, ಸಾಲ ತಗೊಂಡ್ರಕ್ಕೆ ಮರುಪಾವತಿ ಮಾಡೋದಕ್ಕೆ ಅದು ಬುಕ್ ಬೇಕು. ಅದು ಬರ್ಬೇಕು. ಅವೆಲ್ಲಾನು ಕೊಟ್ಟಿದ್ರೆ ಅದು ಇವ್ರು ತಗೊಂಬಂದ್ ತೋರಿಸ್ತಾರೆ. ಮಾಸದ ವರದಿ ಬುಕ್ಕಲ್ಲಿ ಐತೆ ನೋಡಿ, ಎಲ್ಲ ಬುಕ್ಕಲ್ಲಿ ಐತೆ ನೋಡಿ ಅಂತಾರೆ. ಆ ಬುಕ್ಕಿಂದಲ್ಲ, ಬುಕ್ಕಲ್ಲಿ ಏನಾದ್ರು ಬ್ಯಾಂಕ್ ಸೀಲು ಸೈನ್ ಏನಾರು ಐತಾ? ಯಾವ್ದು ಇಲ್ಲ. ಅದಕ್ಕೆ ಯಾರು ಮುಖ್ಯಸ್ಥರು ಸೈನ್ ಐತಾ? ಯಾವ್ದು ಇಲ್ಲ. ಆದ್ರಿಂದ ಅದ್ ಬುಕ್ಕಲ್ಲಿ ಯಾವ್ದು ಬೇಕಾಗಿಲ್ಲ. ನಮಗ್ ಬ್ಯಾಂಕಿಂದ ಅಂತ ಹೇಳಿದ್ಮೇಲೆ ಬ್ಯಾಂಕಿಂದ ಕೊಡ್ಬೇಕು. ಇಲ್ಲ ಅಂದ್ರೆ ನಮಗೆ ಕೋರ್ಟ್ ನೋಟಿಸ್ ಕಳಿಸಿ, ನಾವ್ ಯಾವ್ದು ಸೈನ್ ಹಾಕಲ್ಲ ನಿಮ್ಮ ಮೇಲೆ. ನಮ್ಗೆ ಇವೆಲ್ಲ ಮೋಸ ಆಗಿರೋದ್ ಬಗ್ಗೆ ನಾವು ವರದಿ ಒಪ್ಪಿಸಿ ನಮಗೆ ನ್ಯಾಯ ಸಿಗ್ಬೇಕು ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಅವ್ರ ಮೇಲೆ ಮನೆ ತಗ ಬಂದ್ರೆ ವಿಡಿಯೋ ಮಾಡಿ, ವಿಡಿಯೋ ಮಾಡ್ಬಿಟ್ಟು ವಿಡಿಯೋ ಕಳಿಸಿ. ಹೌದು, ಖಂಡಿತ ಅವ್ರ ಮನೆ ತಗ ಬಂದಾಗ ವಿಡಿಯೋ ಮಾಡ್ಲೇಬೇಕು. ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ನಾಳೆ ದಿವಸ ನಾವು ಮನೆ ತಗ ಬಂದಿಲ್ಲ, ಅವ್ರು ಏನು ಕೇಳಿಲ್ಲ, ಇದ್ ಮಾಡಿಲ್ಲ ಅಂದ್ಬಿಟ್ಟು ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂದ್ಬಿಟ್ಟು ನಿಮಗೆ ಯಾಮರ್ಸಿ ಸೈನ್ ಹಾಕ್ಸ್ತಾರೆ. ಆಮೇಲೆ ಲಾಭಾಂಶ ನಿಮಗೆ ಕೊಡ್ತೀನಿ ಸೈನ್ ಹಾಕಿ ಅಂತಾರೆ. ನಿಮ್ ಉಳಿತಾಯ ದುಡ್ಡು ಕೇಳ್ತಾ ಇದೀರಲ್ವಾ, ನಿಮ್ ಉಳಿತಾಯ ದುಡ್ಡು ಕೊಡ್ತೀವಿ ಸೈನ್ ಹಾಕಿ ಅಂತಾರೆ. ನೀವು ಯಾವ್ದೇ ಅವ್ರ ರೀತಿಲಿ ನಿಮ್ಗೆ ಕೊಡ್ತೀವಿ, ಅದು ಕೊಡ್ಬಿಡ್ತೀವಿ, ದುಡ್ಡು ಕೊಡ್ಬೇಡಿ, ಏನು ಕೊಡ್ಬೇಡಿ, ನೀವು ಕಟ್ಟಕ್ಕಿಲ್ಲ ಅಂತ ಹೇಳ್ದಿರಲ್ಲ, ಅದಕ್ಕೊಂದು ಸೈನ್ ಹಾಕಿ ಅಂತಾರೆ. ನೀವು ಯಾವ ತರ ಕೇಳಿದ್ರು, ಯಾವ್ದೇ ವಿಚಾರಕ್ಕೊಂದು ಸೈನ್ ಹಾಕಿದ್ರು ನಿಮ್ಮ ಹೆಸರಲ್ಲಿ ನಿಮಗೆ ಗೊತ್ತಿಲ್ದಲೆ ಬ್ಯಾಂಕ್ ಲೋನ್ ಮಾಡಿರ್ತಾರೆ. ಅದಕ್ಕಾಗಿ ಯಾವ್ದೇ ಸೈನ್ ಹಾಕ್ಬೇಡಿ. ಆತರ ನಡಿತೈತಿ. ಯಾವ್ದೇ ಸೈನು ನೀವು ಹಾಕ್ಲೇಬಾರ್ದು. ನಮ್ಮವು ಯಾವಾಗ ಸಂಘ ಮಾಡಿದ್ವು ಅವತ್ತೇ ನಾವು ಸೈನ್ ಹಾಕಿದೀವಿ, ಆಧಾರ್ ಕಾರ್ಡ್ ಕೊಟ್ಟಿದೀವಿ, ಪಾನ್ ಕಾರ್ಡ್ ಕೊಟ್ಟಿದೀವಿ, ಗ್ರೂಪ್ ಅಲ್ಲಿ ಫೋಟೋ ಕೊಟ್ಟಿದೀವಿ, ಪ್ರತಿ ಒಂದು ಅವತ್ತೇ ಕೊಟ್ಟಿದೀವಿ. ಅವತ್ ಕೊಟ್ಟಿರೋದಕ್ಕೆ ದಾಖಲೆ ನೀವು ತಂದು ಕೊಡಿ. ಇವತ್ ನಾವು ಹೊಸದಾಗಿ ಏನೋ ಹಾಕೋದ್ ಬೇಕಾಗಿಲ್ಲ ಅಂತ ಅದನ್ನ ಕೇಳ್ಬೇಕು ನೀವು. ಯಾಕೆ ಸಂಘದಲ್ಲಿ ಅಂದ್ರೆ ಒಂದ್ಸತಿ ಕೊಟ್ಟ ಮೇಲೆ ಬ್ಯಾಂಕ್ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಫೋಟೋ ಕೊಟ್ರೆ ಅವತ್ ಅಕೌಂಟ್ ಓಪನ್ ಮಾಡಿ ಕೊಡ್ತಂತಾನೆ ಬ್ಯಾಂಕಲ್ಲಿ. ಮತ್ತೆ ನೀವು ಪ್ರತಿ ಸಲಿನೂ ನೀವು ಕೊಡ್ತಾ ಇರ್ತೀರಾ? ರಿನ್ಯೂವಲ್ ಅಂತ ಬಂದಾಗ ಯಾವತ್ತೋ ಒಂದ್ ದಿವಸ ಏನಾದ್ರು ಡೇಟ್ ಆಗಿದ್ರೆ ಅದು ಆಗ್ಲೇ ಕೊಟ್ಟು ಆಗ್ಲೇ ರೆಡಿ ಮಾಡಿ ಅಲ್ಲೇ ನಿಮ್ ಕಣ್ಣು ಮುಂದೆ ತೋರಿಸ್ತಾನೆ ಬ್ಯಾಂಕಲ್ಲಿ. ಅದ್ಬಿಟ್ರೆ ನೀವು ಪ್ರತಿ ಸಲ ಬ್ಯಾಂಕಲ್ಲಿ ನೀವು ಆಧಾರ್ ಕಾರ್ಡ್, ಫೋಟೋ, ಬ್ಯಾಂಕ್ ಅವು ಇವು ಅನ್ಕೊಂಡು ಕೊಡ್ತಲೇ ಇರ್ತೀರಾ? ಇಲ್ಲ ಸರ್, ಕೊಡಂಗಿಲ್ಲ. ಎಲ್ಲೂ ಕೊಡಂಗಿಲ್ಲ. ಅದೇ ಏನಾದ್ರು ಐದಾದ್ರು ನಿಮ್ ಕಣ್ಣ ಎದುರುಗಡೆನೆ ನಿಮ್ಗೆ ತೋರಿಸ್ತಾರೆ ಅವರು. ಆತರ ಅದ್ರಿಂದ ಇವ್ರಿಗೆ ಯಾವ್ದೇ ಕೊಟ್ರು ತೊಂದ್ರೆ ಆಯ್ತದೆ. ಮನೆ ತಗ ಬಂದ್ರೆ ವಿಡಿಯೋ ಮಾಡ್ಬಿಟ್ಟು ಕಳ್ಸ್ಕೊಡಿ. ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ. ನಿಮ್ಮೂರಲ್ಲಿ ಅಕ್ಕಪಕ್ಕ ಇದ್ದವ್ರಿಗೆಲ್ಲ ಜಾಗೃತಿ ಮಾಡಿ ಸೌಜನ್ಯ ಫೋಟೋ ಟಿಪಿಗೆ ಹಾಕಿ ಕಳಿಂಚರು. ನಾವು ವಿಡಿಯೋಗಳನ್ನ ಶೇರ್ ಮಾಡಿ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಡಿ. ಅಲ್ಲಿ ನಿಮ್ಮೂರಲ್ಲಿ ಒಂದು ಗ್ರೂಪ್ ಮಾಡಿ. ಸೌಜನ್ಯ ವಿಷಯ ಬಂತಲ್ಲ ಲಾಸ್ಟ್ ಅಲ್ಲಿ, ಅದಕ್ಕೋಸ್ಕರ ನಂಬರ್ ಸೇವ್ ಮಾಡ್ಕೊಂಡು ಫೋನ್ ಮಾಡಿದೆ. ಹೌದು, ಅಲ್ಲಿ ಗ್ರೂಪ್ ಮಾಡಿ ಸೌಜನ್ಯ ಹೆಸರಲ್ಲಿ ಒಂದು ಗ್ರೂಪ್ ಮಾಡ್ಬಿಟ್ಟು ನಿಮ್ಮ ಊರಲ್ಲಿ ಯಾರೋ ನೊಂದಿರೋರ್ನೆಲ್ಲಾನು ಸೇರ್ಪಡೆ ಮಾಡಿ ನಮ್ಮ ಮೇಲೆ ID ಮಾಡಿ ಅದಕ್ಕೆ ಹೆಚ್ಚಿನ ಮಾಹಿತಿ ಇವೆಲ್ಲ ಕೊಡ್ತೀವಿ. ನಿಮ್ಗೆ ಗೂಗಲ್ ಮೀಟಿಂಗು ಸೇರಿಸ್ತೀವಿ. ಪ್ರತಿ ಭಾನುವಾರ ಮೀಟಿಂಗ್ ಇರ್ತದೆ. ಅದಕ್ಕೆ ಹೆಚ್ಚಿನ ಮಾಹಿತಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸಿಗ್ತವೆ. ಗ್ರೂಪ್ ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಂದ್ರ ಅಂತ. ಸರಿ ಸರ್, ಆಯ್ತು. ಸರಿ ಆಯ್ತು, ಓಕೆ.